ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಅದೊಂದು ಕಾಲ ಇತ್ತು. ಗಡಿಯಲ್ಲಿ ಉಗ್ರರು ದಾಳಿ ಮಾಡಿದ್ರೆ, ನಮ್ಮ ಮುಂಬೈನಂಥ ಪ್ರಮುಖ ನಗರದ ಮೇಲೆ ಬಾಂಬ್ ಸ್ಫೋಟವಾದ್ರೆ ಆಗಿನ ಪ್ರಧಾನಿಗಳು ಅಮೆರಿಕ ಅಧ್ಯಕ್ಷರ ಬಳಿ ಹೋಗ್ತಿದ್ರು. ಪಾಕಿಸ್ತಾನ ನಮಗೆ ಹೀಗ್ ಮಾಡಿದೆ, ಹಾಗ್ ಮಾಡಿದೆ ಅಂತ ಗೋಳು ತೋಡ್ಕೊಳ್ತಿದ್ರು. ಆದ್ರೆ ನರೇಂದ್ರ ಮೋದಿಜಿ ಅವರು ಆಡಳಿತ ನಡೆಸ್ತಾ ಇರುವಂತಹ ಕಳೆದ 11 ವರ್ಷದಲ್ಲಿ ಭಾರತದ ಧೀಶಕ್ತಿಯೇ ಬದಲಾಗ್ಬಿಟ್ಟಿದೆ. ಈಗ ಪಾಕಿಸ್ತಾನದ ದಾಳಿಗೆ ಭಾರತ ಪ್ರತಿ ದಾಳಿ ಮಾಡಿದ್ರೆ, ನುಗ್ಗೆ ಹೊಡೆದ್ರೆ ಈ ಯುದ್ಧವನ್ನ ನಿಲ್ಲಿಸಿದ್ದು ನಾವೇ ಅಂತ ಅಮೆರಿಕವೇ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಹಾಗೆ ಆಗಿದೆ ನೋಡಿ. ಇನ್ನ ಪಾಕಿಸ್ತಾನವಂತೂ ಭಾರತದ ದಾಳಿಗೆ ಕಂಗೆಟ್ಟು ಅಮೆರಿಕದ ಕೈಕಾಲು ಹಿಡಿಯೋ ತರಹ ಆಗ್ಬಿಟ್ಟಿದೆ. ಭಾರತದಿಂದ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಬೇಡಿಕೊಳ್ಳುವಂತಹ ರೀತಿ ಭಾರತವನ್ನ ಬಲಿಷ್ಠ ದೇಶವನ್ನಾಗಿ ಮಾಡಿದ್ದಾರೆ ನಮ್ಮ ಮೋದಿಜಿ. ಅಷ್ಟೇ ಯಾಕೆ, ಈಗ ಭಾರತದ ಮೇಲೆ ಅಮೆರಿಕ 50% ಹೆಚ್ಚುವರಿ ಸುಂಕವನ್ನ ವಿಧಿಸ್ಬಿಟ್ಟಿದೆ. ಗೆಳೆಯ ಅಂತಾನೆ ಭಾರತಕ್ಕೆ ಟ್ರಂಪ್ ಸುಂಕದ ಚೂರಿ ಇರಿಯೋಕೆ ಮುಂದಾಗಿದ್ದಾರೆ. ಆದ್ರೆ ನರೇಂದ್ರ ಮೋದಿಜಿ ಅವರು ಅಮೆರಿಕಕ್ಕೆ ದಮ್ಮಯ್ಯ ಅನ್ನದೆ ಬೇರೆ ದೇಶಗಳ ಜೊತೆ ಉತ್ತಮ ಸಂಬಂಧ, ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಟ್ರಂಪ್ ವಿರುದ್ಧವೇ ತೊಡೆ ತಟ್ಬಿಟ್ಟಿದ್ದಾರೆ. ಈ ಮೂಲಕ ಭಾರತ ಯಾವ ದೇಶದ ಬೆದರಿಕೆಗೂ ಬಗ್ಗೋದಿಲ್ಲ. ಇದು ನ್ಯೂ ಇಂಡಿಯಾ ಅನ್ನೋ ಖಡಕ್ ಸಂದೇಶವನ್ನ ಕಳಿಸಿದ್ದಾರೆ. ಅಮೆರಿಕ ಹೆಚ್ಚುವರಿ ಸುಂಕ ವಿಧಿಸ್ತಾ ಇರುವಾಗ ಮೋದಿಯವರು ಮೊದಲು ಭಾರತದ ನಾಗರಿಕರಿಗೆ ಧೈರ್ಯ ತುಂಬಿದ್ರು. ಅಮೆರಿಕ ಸುಂಕ ವಿಧಿಸಿದ್ರೆ ಏನಂತೆ, ನಾವು ಮೇಕ್ ಇನ್ ಇಂಡಿಯಾ ಮೂಲಕ ಬಲಿಷ್ಠರಾಗೋಣ ಅಂತ ಅಂದ್ರು. ಅಷ್ಟೇ ಯಾಕೆ, ದೇಶದ ರೈತರು, ನಾಗರಿಕರ ಹಿತದೃಷ್ಟಿಯಿಂದ ನಾನು ಯಾವುದೇ ನಿರ್ಧಾರವನ್ನ ಬೇಕಾದ್ರೂ ತೆಗೆದುಕೊಳ್ಳೋದಕ್ಕೆ ಸಿದ್ಧ, ಇದಕ್ಕಾಗಿ ನಮ್ಮ ಸರ್ಕಾರ ಯಾವ ಹೆಜ್ಜೆ ಬೇಕಾದ್ರೂ ಇಡೋದಕ್ಕೂ ಸಿದ್ಧ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಟ್ರಂಪ್ ಹೆಚ್ಚುವರಿ ಟ್ಯಾರಿಫ್ ವಿಧಿಸ್ತು ಅಂತ ಸುಮ್ಮನೆ ಕೂರದೆ ನಮ್ಮ ದೇಶದ ಉತ್ಪನ್ನಗಳನ್ನ ರಫ್ತು ಮಾಡೋದಕ್ಕೆ 220 ದೇಶಗಳೊಂದಿಗೆ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಮೋದಿ ಸರ್ಕಾರ ಮಾತುಕತೆ ನಡೆಸ್ತಾ ಇದೆ. 220 ದೇಶಗಳು ಬಿಡಿ, ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳು ಭಾರತದ ಜೊತೆ ಕೈ ಜೋಡಿಸಿದ್ರೂ ಸಾಕು, ಅಮೆರಿಕಕ್ಕೆ ನಾವು ಸೆಡ್ಡು ಹೊಡಿತೀವಿ. ಇದೇ ಕಾರಣಕ್ಕೆ ಮೋದಿ ಸರ್ಕಾರ ನೂರಾರು ದೇಶಗಳ ಜೊತೆ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರೋದು. ಇದು ಅಮೆರಿಕಕ್ಕೆ ನಡುಕ ಹುಟ್ಟಿಸ್ಬಿಟ್ಟಿದೆ. ರಷ್ಯಾದಿಂದ ತೈಲ ಖರೀದಿಸಬಾರ್ದು, ಹಾಗೊಂದು ವೇಳೆ ಖರೀದಿ ಮಾಡಿದ್ರೆ ಇನ್ನಷ್ಟು ಸುಂಕ ಹೇರ್ತೀನಿ ಅಂತ ಮೋದಿಜಿಗೆ ಟ್ರಂಪ್ ಧಮಕಿ ಹಾಕಿದ್ರು. ಇದಕ್ಕೆ ಕ್ಯಾರೆ ಅನ್ನದ ಮೋದಿ ಸರ್ಕಾರ ರಷ್ಯಾದಿಂದ ತೈಲ ಖರೀದಿ ಮಾಡ್ತು. ಭಾರತ ಬೆಸ್ಟ್ ಫ್ರೆಂಡ್ ಆಗಿರುವಂತಹ ರಷ್ಯಾ ಹೆಚ್ಚುವರಿ ತೈಲ ಖರೀದಿಗಾಗಿ ಭಾರತಕ್ಕೆ 5% ಡಿಸ್ಕೌಂಟ್ ಕೂಡ ಕೊಡೋದಾಗಿ ತಿಳಿಸಿತು. ಇನ್ನು ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸ್ತೇನೆ ಅಂತ ಬಡಾಯಿ ಕೊಚ್ಕೊಂಡಿದ್ದಂತಹ ಟ್ರಂಪ್ಗೆ ಭಾರತ ಇನ್ನೊಂದು ಪೆಟ್ಟು ಕೂಡ ನೀಡಿತು. ಅದರಲ್ಲೂ ಉಕ್ರೇನ್ಗೆ ಅತಿ ಹೆಚ್ಚು ಡೀಸೆಲ್ ರಫ್ತು ಮಾಡುವ ದೇಶಗಳ ಪಟ್ಟಿಯಲ್ಲಿ ಭಾರತವೇ ಮೊದಲನೇ ಸ್ಥಾನದಲ್ಲಿದೆ ಅನ್ನೋದು ಗೊತ್ತಾಯ್ತು. ಬೇರೆ ದೇಶಗಳಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುವ ಭಾರತ ಅದನ್ನ ಸಂಸ್ಕರಿಸಿ ಯುದ್ಧ ಪೀಡಿತ ಉಕ್ರೇನ್ಗೆ ರಫ್ತು ಮಾಡ್ತಾ ಇದೆ. ಇಲ್ಲೂ ಭಾರತ ವ್ಯಾಪಾರ ಚಾಣಾಕ್ಷತನವನ್ನ ಪ್ರದರ್ಶಿಸಿಬಿಟ್ಟಿದೆ. ಉಕ್ರೇನ್ ರಾಜಧಾನಿ ಕೀವ್ಗೆ ಬರುವಂತಹ ಮಾಸಿಕ ಡೀಸೆಲ್ನಲ್ಲಿ 15% ಭಾರತದ ಪೂರೈಕೆಯೇ ಆಗ್ಬಿಟ್ಟಿದೆ. ಕಳೆದ ವರ್ಷ ಜುಲೈನಲ್ಲಿ ರಫ್ತು ಪ್ರಮಾಣ 1.9% ಇದನ್ನ ಗಣನೀಯವಾಗಿ ಭಾರತ ಏರಿಕೆ ಮಾಡಿದೆ ಅಂತ ಉಕ್ರೇನ್ ಸಂಸ್ಥೆಯೊಂದು ಹೇಳ್ಕೊಂಡಿದೆ. ಇದು ಕೂಡ ಟ್ರಂಪ್ಗೆ ನುಂಗಲಾರದ ತುತ್ತಾಗಿಬಿಟ್ಟಿದೆ. ಡೊನಾಲ್ಡ್ ಟ್ರಂಪ್ ಸುಂಕದ ಹುಚ್ಚಾಟದ ಬಗ್ಗೆ ಮೊದಲೇ ಅಂದಾಜಿಸಿದ್ದಂತಹ ಮೋದಿಜಿ ಅವರು ಕೂಡಲೇ ಜಪಾನ್ಗೆ ಭೇಟಿ ನೀಡಿದ್ರು. ಜಪಾನ್ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದಂತಹ ಮೋದಿಜಿ ಅವರು ಆ ದೇಶದ ಜೊತೆ 10 ಒಪ್ಪಂದಗಳನ್ನ ಮಾಡ್ಕೊಂಡ್ರು. ಸ್ವಚ್ಛ ಇಂಧನ, ಖನಿಜ, ಡಿಜಿಟಲ್ ಟೆಕ್ನಾಲಜಿ, ಬಾಹ್ಯಾಕಾಶ ತಂತ್ರಜ್ಞಾನ, ಪರಿಸರ, ರಾಜತಾಂತ್ರಿಕ ತರಬೇತಿ ಸೇರಿ 10 ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಜಪಾನ್ ಜೊತೆ ಮಹತ್ವದ ಒಪ್ಪಂದಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೇ ಯಾಕೆ, ಮುಂದಿನ 10 ವರ್ಷಗಳಲ್ಲಿ ಜಪಾನ್ ಭಾರತದಲ್ಲಿ ಸುಮಾರು 6 ಲಕ್ಷ ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡಲಾಗುವುದು ಅಂತ ಘೋಷಣೆ ಮಾಡಿಬಿಟ್ಟಿದೆ. ಚಂದ್ರಯಾನ 5 ಮಿಷನ್ಗೂ ಜಪಾನ್ ಸಹಯೋಗ ನೀಡೋದಾಗಿ ಘೋಷಣೆ ಮಾಡಿಬಿಟ್ಟಿದೆ. ಒಂದು ಕಡೆ ಸುಂಕಾಸ್ತ್ರದ ಮೂಲಕ ಭಾರತದ ಆತ್ಮವಿಶ್ವಾಸವನ್ನ ಕುಗ್ಗಿಸೋದಕ್ಕೆ ಟ್ರಂಪ್ ಪ್ರಯತ್ನ ಮಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ಜಗ್ಗದ ಮೋದಿಜಿ ಅವರು ಜಪಾನ್ ಜೊತೆ ಒಪ್ಪಂದ ಮಾಡಿಕೊಳ್ಳೋ ಮೂಲಕ ಭಾರತ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋದನ್ನ ತೋರಿಸ್ಕೊಟ್ರು.
ಇದೆಲ್ಲದರ ಮಧ್ಯೆಯೇ ಬರೋಬ್ಬರಿ 7 ವರ್ಷಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿಜಿಯವರು ಚೀನಾಗೆ ಭೇಟಿ ನೀಡುವ ಮೂಲಕ ಅಮೆರಿಕಕ್ಕೆ ಮತ್ತೊಂದು ತಿರುಗೇಟು ನೀಡಿದ್ದಾರೆ. ಭಾರತ ಚೀನಾ ಗಡಿ ಬಿಕ್ಕಟ್ಟು ಉಂಟಾದ ಬಳಿಕ ಮೋದಿಜಿಯವರು ಚೀನಾದಿಂದ ಅಂತರ ಕಾಯ್ದುಕೊಂಡಿದ್ರು. ಚೀನಾ ಸೈನಿಕರನ್ನ ಭಾರತದ ಯೋಧರು ಹಿಮ್ಮೆಟ್ಟಿಸಿದ ಬಳಿಕವೂ ಚೀನಾದ ಆ್ಯಪ್ಗಳನ್ನ ಭಾರತದಲ್ಲಿ ನಿಷೇಧಿಸಿ ಮೋದಿ ಸರ್ಕಾರ ದಿಟ್ಟತನ ತೋರಿಸಿದ್ರು. ನಂತರ ಚೀನಾ ಕೂಡ ಭಾರತದಿಂದ ಅಂತರ ಕಾಯ್ದುಕೊಂಡಿತ್ತು. ಆದ್ರೆ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದು ಚೀನಾ ವಿರುದ್ಧ ಹೆಚ್ಚುವರಿ ಸುಂಕಗಳನ್ನ ಹೇರುತ್ತಲೇ ಬಂದು ಆಗ್ಲೇ ಚೀನಾ ಭಾರತದ ಜೊತೆಗಿನ ಸಂಬಂಧ ಎಷ್ಟು ಪ್ರಮುಖ ಎಂಬುದನ್ನು ಅರಿಯಿತು. ನರೇಂದ್ರ ಮೋದಿಜಿಯವರು ಕೂಡ ಚೀನಾ ಜೊತೆ ಸ್ನೇಹದ ಹಸ್ತ ಚಾಚಿದ್ರು. ಇದರ ಪರಿಣಾಮವಾಗಿ 7 ವರ್ಷಗಳ ಬಳಿಕ ಮೋದಿ ಅವರು ಚೀನಾಗೆ ಭೇಟಿ ನೀಡಿತು. ಚೀನಾ ಅಧ್ಯಕ್ಷರು ಕೂಡ ನಾವು ಭಾರತದ ಜೊತೆ ಉತ್ತಮ ಸ್ನೇಹ ಹೊಂದಿರೋದು ಸರಿಯಾದ ಆಯ್ಕೆ ಅಂತ ಹೇಳ್ಬಿಟ್ಟಿದ್ದಾರೆ. ಆ ಮೂಲಕ ನರೇಂದ್ರ ಮೋದಿಜಿಯವರು ಮತ್ತೊಂದು ಮುನ್ನಡೆ ಸಾಧಿಸಿದ್ದಾರೆ. ಭಾರತದ ಜೊತೆ ಈಗ ವ್ಯಾಪಾರಕ್ಕೆ ಚೀನಾ, ಜಪಾನ್, ರಷ್ಯಾ ಸೇರಿ ಹಲವು ದೇಶಗಳು ಮುಂದೆ ಬಂದ್ಬಿಟ್ಟಿದೆ, ಒಪ್ಪಂದಗಳನ್ನ ಮಾಡ್ಕೊಂಡಿದೆ. ಇದೆಲ್ಲವನ್ನ ಕೇವಲ ಒಂದೇ ತಿಂಗಳಲ್ಲಿ ಸಾಧಿಸಿದಂತಹ ಮೋದಿಯವರು ಮತ್ತೊಮ್ಮೆ ತಾವು ಜಾಗತಿಕ ನಾಯಕ ಅನ್ನೋದನ್ನ ಸಾಧಿಸಿ ತೋರಿಸ್ಬಿಟ್ಟಿದ್ದಾರೆ. ಏಷ್ಯಾ ಖಂಡದಲ್ಲಿ ಚೀನಾ, ಭಾರತ ಹಾಗೂ ರಷ್ಯಾ ದೇಶಗಳೇ ಬೃಹತ್ ಆರ್ಥಿಕತೆ ಹೊಂದಿದೆ. ಭಾರತ ಕೂಡ ಮೋದಿಜಿ ನಾಯಕತ್ವದಲ್ಲಿ ಯಾವುದೇ ದೇಶಕ್ಕೂ ಕಮ್ಮಿ ಇಲ್ಲ ಅನ್ನೋ ರೀತಿ ಅಭಿವೃದ್ಧಿ ಹೊಂದ್ತಾ ಇದೆ. ತಂತ್ರಜ್ಞಾನ, ಐಟಿ, ಮೂಲಸೌಕರ್ಯ ಸೇರಿ ಹಲವು ಕ್ಷೇತ್ರಗಳಲ್ಲಿ ವೇಗವಾಗಿ ಅಭಿವೃದ್ಧಿ ಕಾಣ್ತಾ ಇದೆ. ಏಷ್ಯಾದಲ್ಲೇ ಈ 3 ದೇಶಗಳು ವೇಗವಾಗಿ ಅಭಿವೃದ್ಧಿ ಕಾಣ್ತಾ ಇರೋದನ್ನ ನೋಡೋದಕ್ಕೆ ಡೊನಾಲ್ಡ್ ಟ್ರಂಪ್ಗೆ ಆಗ್ತಾ ಇಲ್ಲ. ಅದರಲ್ಲೂ ಮೋದಿ ಅವರು ಯಾವುದೇ ಒತ್ತಡಕ್ಕೆ ಮಣಿಯೋ ಆಸಾಮಿ ಅಲ್ಲ ಅನ್ನೋದು ಟ್ರಂಪ್ ಅವರಿಗೆ ಗೊತ್ತಿದೆ. S-400 ಕ್ಷಿಪಣಿ ಖರೀದಿ ವೇಳೆಯೂ ಕೂಡ ಮೋದಿ ಅವರು ಟ್ರಂಪ್ ಮಾತಿಗೆ ಕಿವಿ ಕೊಟ್ಟಿರಲಿಲ್ಲ. ಅದರಲ್ಲೂ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಸುಂಕದ ಸಮರವನ್ನ ತೀವ್ರಗೊಳಿಸಿದ್ರು, ಮೋದಿಜಿ ಅವರು ಏಷ್ಯಾದ ಬೃಹತ್ ಆರ್ಥಿಕತೆಯ ದೇಶಗಳಾದ ರಷ್ಯಾ ಹಾಗೂ ಚೀನಾದ ಜೊತೆ ಉತ್ತಮ ಬಾಂಧವ್ಯವನ್ನ ವೃದ್ಧಿಪಡಿಸಿಕೊಂಡ್ರು. ಚೀನಾದ ಅಧ್ಯಕ್ಷರು ಹಾಗೂ ಪುಟಿನ್ ಅವರ ಜೊತೆ ಮಾತುಕತೆ ನಡೆಸಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ನಮ್ಮ ತಂಟೆಗೆ ಬಂದ್ರೆ ಸುಮ್ಮನಿರೋದಿಲ್ಲ, ನೀವು ಅಮೆರಿಕ ಫಸ್ಟ್ ಅಂದ್ರೆ ನಾವು ಮೇಕ್ ಇಂಡಿಯಾ ಅಂತೀವಿ ಅನ್ನೋ ಸಂದೇಶವನ್ನ ಮೋದಿ ರವಾನಿಸಿದ್ದಾರೆ. ಕಳೆದ 11 ವರ್ಷದಲ್ಲಿ ಭಾರತ ಆತ್ಮ ನಿರ್ಭರತೆ ಸಾಧಿಸಿಬಿಟ್ಟಿದೆ. ಭಾರತ ಈಗ ಜಗತ್ತಿಗೆ ಮಾಹಿತಿ ತಂತ್ರಜ್ಞಾನದ ಸೇವೆ ಪೂರೈಸುವ ಪ್ರಮುಖ ದೇಶವಾಗಿದೆ. ಅಮೆರಿಕಕ್ಕಂತೂ ಭಾರತದ ಐಟಿ ಸೇವೆಯ ಅನಿವಾರ್ಯತೆ ಇದೆ. ತಂತ್ರಜ್ಞಾನದಲ್ಲೂ ನಾವು ಮುಂದೆ ಇದ್ದೇವೆ. ತೈಲ ಪೂರೈಸಲಿಕ್ಕೆ ರಷ್ಯಾ ದಿನದ 24 ಗಂಟೆಯೂ ರೆಡಿ ಆಗಿದೆ. ಅಮೆರಿಕ ಇರದಿದ್ರೆ ಏನಂತೆ, ಬೇರೆ ದೇಶಗಳಿಗೆ ನಾವು ರಫ್ತು ಮಾಡ್ತೇವೆ ಅಂತ ಮೋದಿ ಸರ್ಕಾರ ಸ್ಪಷ್ಟ ಸಂದೇಶವನ್ನ ಕಳಿಸ್ಬಿಟ್ಟಿದೆ. ಹೀಗೆ ಅಮೆರಿಕದ ಸುಂಕದ ಕುತಂತ್ರವನ್ನ ಸರ್ವ ರೀತಿಯಲ್ಲೂ ಮೋದಿ ಸರ್ಕಾರ ಮಣಿಸ್ತಾ ಇದೆ. ಮೋದಿ ಅವರ ಇಷ್ಟೆಲ್ಲ ಚಾಣಾಕ್ಷತನದಿಂದ ಬೇಸತ್ತು ಹೋಗಿರುವಂತಹ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ನಿರ್ಬಂಧ ಹೇರಿ ಅಂತ ಐರೋಪ್ಯ ಒಕ್ಕೂಟದ ದೇಶಗಳಿಗೆ ಸೂಚನೆ ನೀಡಿದ್ದಾರೆ. ಆದ್ರೆ ಐರೋಪ್ಯ ಒಕ್ಕೂಟದ ಜರ್ಮನಿ, ಇಟಲಿ ಸೇರಿ 10 ದೇಶಗಳು ಭಾರತದ ಪರವಾಗೇ ಇದೆ. ಮೋದಿ ಅವರ ಬೆಂಬಲಕ್ಕೆ ಇದೆ ಅನ್ನೋದು ಟ್ರಂಪ್ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಮೋದಿ ಅವರನ್ನ ವಿಶ್ವ ಗುರು ಅನ್ನೋದು ಇದೇ ಕಾರಣಕ್ಕಲ್ವಾ? ಇಂಥ ನಾಯಕನನ್ನ ಆರಿಸಿ ಕಳುಹಿಸಿದ್ದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ಏನಂತೀರಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.